ಶಿರಾ ತಾಲೂಕಿಗೆ ಆಗಮಿಸಿದ ಕನ್ನಡಾಂಬೆ ಜ್ಯೋತಿಯನ್ನ ಹೊತ್ತು ತಂದ ಕನ್ನಡ ರಥಕ್ಕೆ ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಡಿಸೆಂಬರ್ 10ರಿಂದ 3 ದಿನಗಳ ಕಾಲ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನದ ಬಗ್ಗೆ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಲು ಸಮ್ಮೇಳನದ ಬಗ್ಗೆ ಪ್ರಚಾರಕ್ಕಾಗಿ ರಥವನ್ನ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದೆ. ತಾಯಿ ಭುವನೇಶ್ವರಿ ಹಾಗೂ ಎತ್ತು ಮತ್ತು ನೇಗಿಲ ಮೂಲಕ ಉಳುಮೆ ಮಾಡುವ ರೈತನ ಸ್ತಬ್ಧ ಚಿತ್ರದೊಂದಿಗಿರುವ ರಥವು ಉತ್ತರ ಕರ್ನಾಟಕ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಆರಂಭವಾಯಿತು. ಈ ರಥ ಇಂದು ತುಮಕೂರು ಜಿಲ್ಲೆ ಶಿರಾ ಪಟ್ಟಣಕ್ಕೆ ಆಗಮಿಸಿತು. ಶಿರಾ ಪಟ್ಟಣಕ್ಕೆ ಕಾಲಿಟ್ಟ ರಥೋತ್ಸವಕ್ಕೆ ತಾಲೂಕು ಆಡಳಿತದ ವತಿಯಿಂದ ಪೂರ್ಣ ಕುಂಭದ ಮೂಲಕ ಭವ್ಯ ಸ್ವಾಗತ ಕೋರಲಾಯಿತು. ಟಿಬಿ ಜಯಚಂದ್ರ ಕನ್ನಡಪರ ಸಂಘಟನೆ ಸೇರಿ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಜ್ಯೋತಿಯ ರಥಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ, ಕನ್ನಡ ಕೇವಲ ಭಾಷೆಯಲ್ಲ, ತಮ್ಮದೇ ಆದ ನೆಲ ಜಲ ಸಂಸ್ಕೃತಿಯನ್ನ ಹಿರಿಮೆಯನ್ನ ಒಳಗೊಂಡಿದೆ. ಮಂಡ್ಯದಲ್ಲಿ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಎಂದಿದ್ದಾರೆ. ತಾಲೂಕಿಗೂ ಇಲ್ಲದೆ ಇರತಕ್ಕಂಥ ಇತಿಹಾಸ ಇರತಕ್ಕಂಥ ಶಿರಾದಲ್ಲಿ ಇವತ್ತು ಕನ್ನಡಾಂಬೆಯನ್ನ, ಕನ್ನಡ ತಾಯಿ ರಾಜರಾಜೇಶ್ವರಿಯನ್ನ ನಾವು ಸ್ವಾಗತಿಸಿದ್ದೇವೆ. ಪ್ರೀತಿಯಿಂದ ಸ್ವಾಗತಿಸಿ ಮುಂದೆ ಹೋಗೋದಕ್ಕೆ ಅನುವು ಕೂಡ ಮಾಡಿಕೊಡ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ 87ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚು ಭಾಗವಹಿಸಿ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಒಗ್ಗಟ್ಟು ತರ್ತಕ್ಕಂಥ ನಾವು ಎಲ್ಲರೂ ಎಲ್ಲೇ ಇರಲಿ ಎಂತೇ ಇರಲಿ ನಾವೆಲ್ಲರೂ ಕೂಡ ಕನ್ನಡಿಗರು ಅಂತಕ್ಕಂಥ ರೀತಿಯಲ್ಲಿ ಅದನ್ನು 87ನೇ ಸಾಹಿತ್ಯ ಸಮ್ಮೇಳನ ಆಚರಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆ ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರು ಜಿಶಾನ್ ಮೊಹಮ್ಮದ್, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ತಹಸೀಲ್ದಾರ್ ಸಚ್ಚಿದಾನಂದ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಅಲ್ಲದೆ ಕನ್ನಡಾಂಬೆಯ ರಥವನ್ನ ನಗರದಲ್ಲಿ ಮೆರವಣಿಗೆ ಮಾಡಿ ಬಳಿಕ ಬೀಳ್ಕೊಡಲಾಯಿತು.